ಫ್ರೀಡಂ ಟಿವಿ ಒಂದು ವರದಿಯನ್ನು ಮಾಡಿತ್ತು. ಆ ವರದಿಯನ್ನು ಕೇಳಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ದೊರನಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ದಂಡು ಏನಿದೆ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ವಾರದೊಳಗಾಗಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದೇ ವಿಚಾರವಾಗಿ ಫ್ರೀಡಂ ಟಿವಿ ವರದಿ ಮಾಡಿತ್ತು. ಅದರ ಜೊತೆಗೆ ಸಾಮಾಜಿಕ ಹೋರಾಟಗಾರ ಆಗಿರುವಂತಹ ಉಮೇಶ್ ಮುದ್ನಾಳ ಏನಿದ್ದಾರೆ ಅವರು ಕೂಡ ಹೋರಾಟವನ್ನು ಮಾಡಿದ್ರು. ಇದಕ್ಕಾಗಿ ಈಗ ಇದು ಇಬ್ಬರಿಗೂ ಕೂಡ ಸಿಕ್ಕಂತಹ ಜಯ ಅಂತ ಹೇಳ್ತಾ ಇದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೊರನಹಳ್ಳಿಯಲ್ಲಿ ಉದ್ಘಾಟನೆಗಿಂತ ಮುಂಚೆನೇ ಸೋರಿಕೆ ಆಗ್ತಾ ಇದೆ ಕಟ್ಟಿರುವಂತಹ ಒಂದು ನೀರಿನ ಟ್ಯಾಂಕರ್. ಹೀಗಾಗಿ ಬೃಹತಾಕಾರದ ಒಂದು ನೀರಿನ ಟ್ಯಾಂಕರ್ ನಿರ್ಮಾಣ ಮಾಡುತ್ತಿರುವವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರಿನ ಒಂದು ಸಮಸ್ಯೆ ಏನಿದೆ ಅದು ವ್ಯವಸ್ಥಿತವಾಗಿ ನಿರ್ಮಾಣ ಆಗಬೇಕು, ಆದರೆ ಆ ರೀತಿಯಾಗಿ ಆಗ್ತಾ ಇಲ್ಲ. ಜಿಲ್ಲಾಡಳಿತಕ್ಕೆ ನಾವು ಹೋರಾಟಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ, ಸರಿಯಾದ ರೀತಿಯಲ್ಲಿ ಆಗಬೇಕು, ಅಥವಾ ಇದರಲ್ಲಿ ಏನಾದರೂ ಅಕ್ರಮ ಆಗಿದೆಯೋ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀವಿ. ದೊರನಹಳ್ಳಿಯ ಹೊರವಲಯದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ದೊಡ್ಡ ಮಟ್ಟದ ನೀರಿನ ಟ್ಯಾಂಕ್ ಏನಿದೆ ಆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಮಾಡಿ ಎಲ್ಲ ಒಂದು ಪರಿಶೀಲನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಚೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಸವರಾಜ ಶರಬಯ್ಯ ಏನಿದ್ದಾರೆ ಅವರು ಮತ್ತೆ 2 ದಿನದ ಮುಂಚೆನೆ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ದೂರವಾಣಿ ಮುಖಾಂತರ ಕರೆ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು. ಹೀಗಾಗಿ ಇದರ ಬಗ್ಗೆ ನೀವು ಪರಿಶೀಲನೆ ತಗೋಬೇಕು, ಇಲ್ಲಾಂದರೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿ ಮೇನ್ ರೋಡ್ ಇದು ಹೈವೇ ಪಟ್ನ ಬ್ರೇಕ್ ಫೇಲ್ ಆಗಿ ಯಾರು ಏನಾಯ್ತು ಅಂತ ಜೀವ ಸಿಗಲ್ರಿ. ನಾವು ಇದ್ದೀವಿ ಮಾತಾಡ್ತೀವಿ, ಅದನ್ನ ಹೆಂಗ್ ಮಾಡ್ತೀವಿ ನನಗೆ ಎಂದ ಹೇಳ್ರಿ. ಈಗ ಯಾವ್ದ್ರಾಗನ ಹಾಕಿ ಅವ್ರಿಗೆ ಅದನ್ನೇ ಮೂಲಭೂತ ಸೌಕರ್ಯ ಮಾಡ್ತಾರ. ಫಿಶ್ ಮಾರ್ಕೆಟ್ ಮಾಡಿವಲ್ಲ ಸರ್, 5 ಕ್ವಿಂಟಲ್ ಮೀನು ಇರ್ಲಿ, 5 ಕ್ವಿಂಟಲ್ ಮೀನು ಇದ್ರಲ್ಲಿ ಇಡ್ಬೋದು. 5 ಕ್ವಿಂಟಲ್ ಮೀನು ಇದ್ರೆ 2 ದಿವಸ ಇಡ್ಬೋದು, ಡೀಪ್ ಫ್ರೀಜರ್ ಮಾಡಿಸಿ. ಹಂಗ ಅನ್ಬೇಡ್ರಿ, ಅವ್ರು ಹಸ್ತಾಂತರ ಮಾಡ್ಬೇಕಾದ್ರೆ ಈಗ ನೋಡಿ ನೀವು ಮಾಡಿದ ಮ್ಯಾಗ ಪಂಚಾಯತ್ ಕೊಡ್ಬೇಕಾದ್ರೆ ಇಷ್ಟೆಲ್ಲ ಮಾಡಿ ರೆಡಿ ಮಾಡಿ ಕೊಡ್ಬೇಕು. ಅದಕ್ಕೆ ನೀವು 100 ಕೆಲಸ ಅದೊಂದು ಹಿರಿಯರ್ ಇದ್ರಿ ಅನುಕೂಲ ಆಗಲ್ಲ. ಇಲ್ಲ ಅದು ನನಗೆ ಭಾಳ ಮೊನ್ನೆ ಬಂದಿನಿ, ಇವ್ರು ಆರಲ್ಲ ಊರವ್ರು ಅವ್ರು ಎಲ್ಲ ಅಲ್ಲಿ ಹಾಕ್ಯಾರ ನೋಡಿ. ಇದು ನೀರು ತುಂಬಲಿದೆ. ಕುಡಿಯ ನೀರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸೋರಿಕೆ ಆಗ್ತಕ್ಕಂಥದ್ದು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತೇನದ ಅಧಿಕಾರಿಗಳು ಎಲ್ಲರ ಅಧಿಕಾರದ ದಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ 1 ವಾರದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದಕ್ಕೆ ನಾವೇನದ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಎಚ್ಚರಿಕೆ ನೀಡಿದ್ವಿ. ವಾಪಸ್ ತಗೊಂಡಿವಿ. ಈ 1 ವಾರದಾಗ ಏನೋ ಸರಿಪಡಿಸದಿದ್ದರೆ, ಶುದ್ಧ ನೀರು ಕುಡಿಯೋದಕ್ಕೆ ಸರಬರಾಜು ಮಾಡದಿದ್ದರೆ ಮತ್ತೆ ಅದೇ ರಸ್ತೆಯಲ್ಲಿ ನಿಂದ್ರಿಸಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥ ಇದೇ ಸಂದರ್ಭದಾಗ ಎಚ್ಚರಿಕೆ ನೀಡ್ತೀವಿ. ಇಲ್ಲ ಶಹಾಪುರ ತಾಲೂಕಿನಲ್ಲಿ ಹಿಂದೆ ಕುಡಿಯ ನೀರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸೋರಿಕೆ ಆಗ್ತಕ್ಕಂಥದ್ದು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತೇನದ ಅಧಿಕಾರಿಗಳು ಎಲ್ಲರ ಅಧಿಕಾರದ ದಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.